ಇನ್ನು ವಿಜಯಪುರ ಜಿಲ್ಲೆಯಾದ್ಯಂತ ಮಳೆಯ ಆರ್ಭಟ ಜೋರಾಗಿದೆ. ಅಪಾಯದ ಮಟ್ಟ ಮೀರಿ ಡೋಣಿ ನದಿ ಹರಿತಾ ಇದೆ. ಸಾರವಾಡ ಗ್ರಾಮದ ಬಳಿ ರಸ್ತೆ ಅಂಚಿಗೆ ನದಿಯ ನೀರು ಬಂದ್ಬಿಟ್ಟಿದೆ. ಡೋಣಿ ನದಿಯ ಪ್ರವಾಹದಿಂದ ರೈತರಿಗೆ ಸಾಕಷ್ಟು ಹಾನಿಯಾಗಿದೆ. ಮೋಟಾರ್ ಪಂಪ್ಗಳನ್ನು ಉಳಿಸೋದಕ್ಕೆ ರೈತರು ಹರಸಾಹಸ ಪಡ್ತಾ ಇದ್ದಾರೆ. ಇನ್ನು ವಿಜಯಪುರ ಜಿಲ್ಲೆಯಾದ್ಯಂತ ಕೂಡ ರಾತ್ರಿ ಸುರಿದ ಭಾರೀ ಮಳೆಗೆ ಗುಡುಗು ಸಿಡಿಲು ಸಹಿತ ಮಳೆಯಾಗಿರೋದರ ಪರಿಣಾಮ ಜನಜೀವನ ಅಸ್ತವ್ಯಸ್ತ ಆಗಿದೆ. ಮಳೆ ನೀರಿಂದ ಸಂಪೂರ್ಣವಾಗಿ ರಸ್ತೆಗಳು ಮುಚ್ಚಿ ಹೋಗಿದೆ. ಹೀಗಾಗಿ ವಿದ್ಯಾರ್ಥಿಗಳು ಪರದಾಡಿದ್ದಾರೆ. ಧಾರಾಕಾರ ಮಳೆಗೆ ಬಡಿಕಮಾನ ಬಳಿಯ ರಸ್ತೆ ಜಲಾವೃತ ಆಗಿದೆ. ಕೆರೆಯಂತ ಭಾಸ ಆಗ್ತಾ ಇದೆ ರಸ್ತೆಗಳು ನೋಡ್ಬೋದು. ಈ ರಸ್ತೆಗಳಲ್ಲಿ ಸಂಚರಿಸೋದಕ್ಕೆ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಹರಿತಾ ಇರೋ ನೀರಲ್ಲಿ ಬೈಕ್ ಸವಾರರು ಸಿಕ್ಕಾಕೊಂಡ ಘಟನೆ ಕೂಡ ನಡೆದಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.